ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಜೆ ಅಂದರೆ ಬುಧವಾರ. ಹೀಗೆ ಯಾವ ಟೈಮ್ ಅಂದರೆ ಒಂದು 4:45 ಗಂಟೆ ಆ ಥರ ಟೈಮಲ್ಲಿ ಇದು ಒಂದು ಪಕ್ಷಿನ ಒಂದು ವೀಡಿಯೋದಲ್ಲಿ ಇತ್ತೀಚೆಗೆ ಈ ವಿಡಿಯೋದಲ್ಲಿ ಇದನ್ನು ತೋರಿಸಿದೆ. ಇದು ಏನು ಪಕ್ಷಿ ಅಂತ ಗೊತ್ತಿಲ್ಲ. ಅವಾಗವಾಗ ಬರ್ತಾ ಇರುತ್ತೆ, ಒಂದು ಬರುತ್ತೆ, ಒಂದೊಂದು ಸರಿ 2 ಪಕ್ಷಿ ಬಂದು ಇಲ್ಲಿ ಕಾಳುಗಳೆಲ್ಲ ಹಾಕ್ತಾ ಇರ್ತೀವಲ್ಲ ಮೋನ್ಮಮ್ಮ, ಅದನ್ನೆಲ್ಲ ತಿಂದ್ಕೊಂಡು ಹೋಗುತ್ತೆ. ಅಂದರೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ತಿಂತಾ ಇರುತ್ತೆ. ಅವಾಗ ನೋಡಿದಾಗ ನಾನು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿರ್ತೀನಿ. ಅವಾಗ ಒಂದೊಂದು ಬಾರಿ ಏನು ಮಾಡುತ್ತೆ ಅಂದರೆ ಕಾಂಪೌಂಡ್ ಮೇಲೆ ಕೂತ್ಕೊಳ್ಳುವಂಥದ್ದು, ಹಾಗೆ ಆ ಕರೆಂಟ್ ಲೈನ್ ಏನಿದೆ ವಯರ್ಗಳು ಅದ್ರ ಮೇಲೆಲ್ಲ ಕೂತ್ಕೊಂಡಿರುತ್ತೆ. ಅವಾಗವಾಗ ನೋಡ್ತಾ ಇರ್ತೀನಿ. ಅದು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಕೆಳಗಡೆ ಅದು ಹಾಕಿರುವಂಥದ್ದು, ಅದನ್ನು ತಿನ್ನೋದಕ್ಕೆ ಅಂತೇಳಿ ಬಂದಿದೆ. ಅದನ್ನು ನಾನು ಸ್ವಲ್ಪ ವೀಡಿಯೋ ಮಾಡಿದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅದು ಬಂದು ಗೌಜ್ಲಕ್ಕಿ ಅಂತ ಹೇಳ್ತಾರೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮೋನ್ಮಮ್ಮ ಹೇಳೋದು ಇಲ್ಲ ಅದು ಗೌಜ್ಲಕ್ಕಿ ಅಂತ. ನನಗೆ ನೋಡಿಲ್ವಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಅದು ಇರ್ಬೋದೇನೋ, ಗೌಜ್ಲಕ್ಕಿ ಅದೇ ಇರ್ಬೋದೋ ಇಲ್ವೋ ಗೊತ್ತಿಲ್ಲ. ಈ ಥರ ಮನೆ ಹತ್ರ ನೋಡಿ, ನಿಮ್ಮ ಮನೆ ಹತ್ರನೂ ಈ ಥರ ಕಾಳುಗಳು, ಅಕ್ಕಿ ಏನಾದರೂ ಜಾಗ ಇದ್ದರೆ, ಹಿಂದೆ ಮುಂದೆ ಸ್ಪೇಸ್ ಏನಾದರೂ ಇದ್ದರೆ ನಿಮಗೆ ಟೆರೆಸ್ ಮೇಲೆ ಅಲ್ಲೆಲ್ಲ ಅಕ್ಕಿ, ನೀರು ಈ ಥರ ಇಟ್ಟರೆ ಈ ಥರ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಈ ಪಕ್ಷಿಗಳ ಜೊತೆಗೆ ಇಲಿ, ಹೆಗ್ಣ ಕೂಡ ಬರುತ್ತೆ. ನಮ್ಮ ಮನೆ ಹಿಂದೆ ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಇಲಿ, ಹೆಗ್ಣ ಎಲ್ಲ ಫುಲ್ಲು ಮಣ್ಣೆಲ್ಲ ಎಳೆದು ಇಟ್ಟಿರುವಂಥದ್ದು. ಇಲ್ಲಿ ನೋಡಿ ನಮ್ಮ ಗುಮ್ಮಿನ ಎಲ್ಲ ಕಡೆ ಮಲಗಾಯಿತು ಅಂದ್ಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ ಮೇಲೆ ಮಲಗಿರೋದು. ಇವಳು ಇಲ್ಲಿ ಬಂದು ಮಲಗೋಳೆ. ಇನ್ನೊಬ್ಳು ಇಲ್ಲಿ ನಾವು ಪೊರ್ಕೆ ಎಲ್ಲ ಇಡ್ತೀವಿ ನೋಡಿ, ಅಲ್ಲಿಗೆ ಬಂದಿರೋದು, ಹತ್ತದು ಮೇಲೆ, ಇಲ್ಲಿಂದ ವಾಷಿಂಗ್ ಮಿಷಿನ್ ಮೇಲೆ ಅಲ್ಲಿಗೆ ಜಂಪ್ ಮಾಡಿ ಅಲ್ಲೋಗಿ ಮಲಗೋದಂತೆ. ನೋಡಿ ಎಷ್ಟು ದೊಡ್ಡ ಮನೇಲಿ ಇವ್ರಿಗೆ ಸಾಕಾಗಲ್ಲ ಜಾಗ ಮಲ್ಗಕ್ಕೆ. ಹಾಂ, ಇಲ್ಲಿ ನೋಡು, ಯಾಕೆ ಅಲ್ಲಿ ಮಲಗಿದ್ಯಾ? ಹಾಂ, ಯಾಕೆ ಅಲ್ಲಿ ಮಲಗಿದ್ಯಾ ಗುಮೋ ಸಂದ್ರಿ? ನಾಮೆಲ್ಲ ಹೋಗ್ಬಿಟ್ಟದನಿಂದ ಬಂಗಾರಿ ಇವಳು, ನನ್ನ ಬಂಗಾರಿ. ಹಿಂಗೆ ಮಾಡಿ ಏನು ಮಾಡಿಸ್ಕೊತಾನೆ ಇರ್ತಾಳೆ ಈ ಥರ ಮಾಡ್ತಾ ಇದ್ರೆ. ಅದಕ್ಕೆ ಒಂಥರ ಏನಾಗುತ್ತೆ ಅಂದರೆ ನಿದ್ದೆ ಬರೋ ಥರ ಆಗುತ್ತೆ ಈ ಥರ ಮಾಡ್ತಾ ಇದ್ರೆ. ಬಂಗಾರಿ ಇವಳು. ನಿದ್ದೆ ಮಾಡ ಆಯ್ತು. ಮೇಲತ್ತಿದ್ರಿ ಇಬ್ರಿಗೂ ಒದೆ ಕೊಡ್ತೀನಿ ದೊಣ್ಣೆ ತಗೊಂಡು. ಓಕೆ ನೋಡು, ಕೆಲಸ ಅರ್ಥ ಆಯ್ತಾ? ಕಣ್ಣು ನೋಡ್ಕೊಂಡು ಹೆಂಗೆ ಬಿಡ್ತಾಳು. ಅಯ್ಯೋ ಪಾಪ, ಇನ್ನೋಸೆಂಟು. ಅಯ್ಯೋ ಈ ಥರ ಮಾಡಿ ನಮ್ಮನ್ನೆಲ್ಲ ಮರಳು ಮಾಡಿಬಿಟ್ಟವಳೆ ಅವಳು. ಬಂಗಾರಿ ಕಪ್ಪು, ಬಂಗಾರಿ. ಒಂದು ನೊಟ್ಟಿಗೆ ಬಂದ್ಬಿಡ್ತು. ಟೈಕ್ ಅಂತ ಮಲ್ಕೊ. ಚಿಟ್ಕಿ ಹಾಕ್ಬಿಡ್ತೀನಿ. ಅಯ್ಯಪ್ಪ ಚಳಿ. ಈಗ ಹೋಗಿ ವಾಕ್ ಮಾಡಬೇಕು. ನೋಡಿ ಸೊಳ್ಳೆ ಆಗ್ಲಿಡಂಗಿ ಅಂತ ಓಡಾಡ್ತಾ ಇದೆ. ಬಾ ಅಲ್ಲಿ ಮಲ್ಕ, ಬಾ ಸೋಫಾ ಮೇಲೆ. ಇವರಿಗೆ ಎಲ್ಲ ಜಾಗ ಸಾಕಾಗಲ್ಲ ನೋಡಿ. ನನ್ನ ನೆಲ್ಲಿಕಾಯಿಯ ಉಂಡೆಗಳು ಯಾವ ಥರ ಆಗ್ಬಿಟ್ಟಿದೆ ಇವು. ಬಾ ಲಾಕ್ ಮಾಡ್ಕೊಬ. ಹಂಗೆ ಇವು ಲಾಕ್ ಮಾಡಿಬಿಡ ಬಿಡು, ಯಾಕೆಂದರೆ ಹಿಡ್ಕೊಳ್ಳ ಗುಮ. ಕಾಫಿ ಕುಡ್ದಿರೋದು, ಕಾಫಿ ಬ್ಲಾಕ್ ಟೀ. ನೋಡ ಎಲ್ಲಿಗೆ ಬರ್ತಿದ್ಯಾ? ನಡಿ ಹೊರಗಡೆ ಮಲಗ. ನಡಿ, ತೆಗ್ದಿದ್ದೀನಿ ಬಾರ. ಹೌದಾ? ಏನು ನೆಲ್ಲಿಕಾಯಿ ಗಮಗಮ ಅಂತಿಲ್ಲ. ಯಾಕೆ ಡಿಮಾರ್ಟ್ಗೆ ಹೋಗಿದ್ದೆ ನೀನು ನನ್ನ ಫ್ರೆಂಡು? ಅದೇ ಏನಕ್ಕೆ ಹೋಗಿದ್ದೆ?
ಹಾಕ್ತಾ ಇದಾರೆ. ಯಾರು? ಅವ್ರೆ ಮಾಲೆ ಹಾಕೋರೆ. ಹಾಂ, ಅದಕ್ಕೆ ಏನು ತೊಗೊಳಕ್ಕೆ ಹೋಗಿದ್ದು? ಏನು ತಗೋಬಂತ ಮಮ್ಮಿ ಹೇಳಿದ್ರು 3-4 ದಿವಸ ಇರುತ್ತೆ ಇಲ್ಲಿಂದ. ಅದಕ್ಕೆ ಅದಕ್ಕೆ ನೀನು ಇದು ತಗೊಂಡ? ನಾನು ತಗೊಳ್ಳಿಲ್ಲ. ನಾನು ಚಿಕನ್ ಪಲಾವ್ ಮಾಡ್ತೀನಿ, ಯಾಕೆ ಅದು ಮಾಡ್ತೀಯಾ? ನಾಳೆ ತಿನ್ನು. ಇವತ್ತು ಪರೋಟ ರೋಟಿ ಕರಿ ಅಂದಿತ್ತಲ್ವಾ, ಇದೊಂದು ತಿಂದ್ಬಿಟ್ಟು ರೋಟಿ ಕರಿತೀನಿ. ಪಲಾವ್ ಮಾಡ್ತೀನಿ ಈಗ ನಾನು. ರೋಟಿ ಕರಿ 2 ಸಾಲ. ನಾಳೆ ತಿನ್ನು. ರೋಟಿ ಕರಿ 2 ಸಾಲಲ್ಲ ಅಂದ್ರೆ ಅನ್ನ ಮುದ್ದೆ ತಿನ್ನಕ್ ಮನ್ಸು ಬರಲ್ಲ, ಅದನ್ನ ತಿಂದಾದ್ಮೇಲೆ. ಆಯ್ತು ಈಗ ಸರಿಯಪ್ಪ, ನಾಳೆ ತಿನ್ನು ನೀನು. ಇವಾಗ ಪಲಾವ್ ಮಾಡ್ತೀನಿ. ಏನ್ ಪಲಾವ್? ಚಿಕನ್? ಹಾ, ತಿನ್ನಕ್ಕೆ ಏನಿಲ್ಲ ನನಗೆ. ಚಿಲ್ಲಿ ಚಿಕನ್ ಇದು ಹಾಕೊಂಡು ತಿನ್ನು. ಡ್ರೆಸ್ ಚೇಂಜ್ ಮಾಡಿ ನಾನು ವಾಕ್ ಮಾಡ್ತೀನಿ ಈಗ ಹೋಗಿ. ಚಳಿ. ಸಣ್ಣ ಹೋಗೋಣ. ಆಯ್ತು. 100 ರೂಪಾಯಿ ಐತೆ ಇನ್ನು. ಡಿಮಾರ್ಟ್ ಮೇಲೆ ಫ್ಲೋರು ಎಲ್ಲ ಆಟ ಸಾಮಾನೆಲ್ಲ ಮೇಲೆ, ಶೂಸು ಎಲ್ಲ ಬೇರೆ ಕಡೆ ಶಿಫ್ಟ್ ಅಲ್ಲೇನೆ ಬೇರೆ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿ ಫಸ್ಟ್ ಫ್ಲೋರ್ ಅಲ್ಲಿ. ಹೌದು. ಸ್ವಲ್ಪ ಎಲ್ಲ ಹಂಗೆ ಐತೆ, ಒಂದೊಂದ್ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಷ್ಟೇ. ಅಂದ್ರೆ ಅರ್ಧ ಕಾಲ್ ಜಾಗ ಮಾತ್ರ ಚೇಂಜ್ ಆಗೈತೆ. ಅಂದ್ರೆ ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರ. ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಅಲ್ಲ ಕಪ್ಪು ಗ್ಲಾಸು ಮೇಲೆ ಇಟ್ಟವ್ರೆ. ಅಲ್ಲ ಅವಾಗ ಚೇಂಜ್ ಮಾಡ್ತಾ ಇರ್ತಾರಲ್ವಾ ಅವರು. ಅದು ಫ್ಲೋರ್ ಬಿಲ್ಡ್ ಮಾಡ್ಬೇಕು ಅವರು. ಈಗ ಮಮ್ಮಿ ನೀವು ಒಂದ್ ದೊಡ್ಡ ಎತ್ತರವಾಗಿ ಬಿಲ್ಡಿಂಗ್ ತಗೊಳ್ತೀರಾ, ಒಂದ್ ಚಿಕ್ಕದು ಅಲ್ಲಿರೋ ಒಂದ್ ಮನೆ ರೆಂಟಿಗೆ ನಡೆಸ್ತೀರಾ, ಇನ್ನೇನು ಕಂಪ್ಲೀಟ್ ಆಗಿರಲ್ಲ. ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಸಿರ್ತೀರಾ, ದುಡ್ಡು ಇರುತ್ತೆ ಆ ಟೈಮಲ್ಲಿ. ಅವ್ರು ಹೇಳಿರ್ತಾರೆ ಇಷ್ಟು ಫ್ಲೋರ್ಗೂ ಮಾಡ್ಬೋದು ಅಂತ. ನೀವು ಅಲ್ಲಿವರೆಗೂ ಕಟ್ಸ್ತೀರಾ, ಅದಾದ್ಮೇಲೆ ಒಂದೇ ಸರಿ ಅಷ್ಟು ಕಟ್ಸ್ಬಿಡ್ತೀರಾ, ಒಂದ್ ಬಿಡ್ತೀರಾ, ರೆಂಟಿಗೆ ಕಟ್ತೀರಾ, ಬರುತ್ತೆ ದುಡ್ಡು. ಅದನ್ನ ಕುಡಿಕಿ ಇನ್ನೊಂದ್ ಕಟ್ತೀರಾ, ಅವಾಗ ಎರಡು ಮನೆ ರೆಂಟ್ ಬರುತ್ತೆ. ಇನ್ನೊಂದ್ ಕಟ್ತೀರಾ, 3 ಮನೆಯಿಂದ ರೆಂಟ್ ಬರುತ್ತೆ. ಹಂಗೆ 22 ಬಿಲ್ಡಿಂಗ್ ಕಟ್ಟಿದ್ಮೇಲೆ ಅಷ್ಟು ಮನೆಯಿಂದ ರೆಂಟ್ ಬರುತ್ತಾ? ಅರೆ ಟೈಮ್ ಹಿಡಿಯುತ್ತೆ ಹಂಗೆ ಇವ್ರಿಗೂ. ಅದೆಷ್ಟೋ ವರ್ಷ ಬುದ್ಧಿ ಬಂದರೆ ಈ ಬಿಸಿನೆಸ್ ಮಾಡವ್ರೆ, ಮಾಡ್ಬೋದು. ಇದು ಒಂದು ಟೇಸ್ಟ್ ಮಾಡು, ಯಾವ ತರ ಇದೆ ಅಂತ ಹೇಳು. ಏನೋ ಅದು ಟೇಸ್ಟ್ ಮಾಡು. ಇದೇನ ಸ್ಮೆಲ್ ಬರ್ತಿದ್ದು? ಕಣಬಾ, ಬೆಕ್ಕೋಯ್ತು ಒಳಗಡೆ. ಒಂದ್ ತಗೋ. ಕೈ ತೊಳ್ದಿಲ್ವಾ? ಹಿಂಗೆ ಏನು ಅಷ್ಟೊಂದು ಸ್ವಲ್ಪ ಡ್ರೈ ಆಗಿಲ್ಲ, ಬಿಸಿಲೇ ಇಲ್ಲ, ಮಾಡಬೇಕು ಅಂತ. ಟೇಸ್ಟ್ ಮಾಡ್ಬಿಟ್ಟು ಹೇಳು ಯಾವ ಥರ. ಲಡ್ಡು ಕೈಮಾ ಇದ್ದಂಗಿದೆ, ಚಿಕನ್ ಕೈಮಾ. ಜೈ ಮಕ್ಕಳಮ್ಮ. ಯಾವ ಥರ ಟೇಸ್ಟ್ ಇದೆ ಏನು? ಚೆನ್ನಾಗಿದ್ಯಾ? ಏನು ಟೇಸ್ಟ್ ಬರುತ್ತೆ ಹೇಳೋದು? ರಸ ಇದೆಯಲ್ಲ, ಡ್ರೈ ಬೇಕು. ಇದು ಬಿಸಿಲೇ ಇಲ್ವಲ್ಲ, ಹಾಳಾಗ್ಬಿಡುತ್ತೆ ಅಂತ ನಾನು. ರಸ ಬಂದ್ಬಿಡ್ತು, ಜುಮ್ ಅಂದ್ಬಿಡ್ತಾ. ಮಸಾಲೆ ಕಮ್ಮಿ ಆಯ್ತು. ಫಸ್ಟ್ ಟೈಮ್ ಅಲ್ವಾ ಈ ಥರ ಮಾಡಿದ್ದೀನಿ. ಉಪ್ಪು ಓಕೆ, ಉಪ್ಪು ಬೇಕಂದ್ರೆ ಆಮೇಲೆ ಹಾಕೋಬೋದು. ಯಾವ ಥರ ಆಜ್ಮೂಲ ಥರ ಟೇಸ್ಟ್ ಇಲ್ವಾ? ಅಲ್ವಾ, ಆಜ್ಮೂಲ ಥರ ಟೇಸ್ಟ್ ಇದೆ. ಮತ್ತೆ ಜಾಸ್ತಿ ತೆಗಿಯಕ್ಕಾಗಲ್ಲ ಈಗ. ಇವಾಗ ಟೇಸ್ಟ್ ಇರುತ್ತೆ, ಚೆನ್ನಾಗಿ ನಿಂದಿರುತ್ತಲ್ಲ ಅದಕ್ಕೆ. ಮುಂದೆ ಒಣಗಿದ್ಮೇಲೆ ಹೆಂಗಿರುತ್ತೋ. ಬಿಸಿಲೇ ಇಲ್ವಲ್ಲ, ಅದೇನಾಗುತ್ತೋ ಹೊಗೆ ಹಾಕಿಸ್ಕೊಳ್ಳುತ್ತೆ ಏನೋ. ವಾ, ಇವ್ರು ನೋಡೋ ಚಿಕನ್ ತಿನ್ನಕ್ಕೆ ಎಲ್ಲಿ ಬಂದವ್ರೆ? ಏ ಗುಮಿ, ನಾನಲ್ಲಿ ಚಿಕನ್ ಇಟ್ಟಿದ್ದೀನಿ, ಸ್ಮೆಲ್ ಮಾಡ್ಕೊಂಡು ನೋಡು ಹೆಂಗ್ ಬಂದಿದ್ದಾರೆ ಇಬ್ರು. ನಾವಿಲ್ಲ ಅಂದ್ರೆ ಏನು. ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಬೆಳಗಿನ ಜಾವ ನೋಡ್ತಾ ಇರ್ಬೋದು. ಇನ್ನೂ 5 ಗಂಟೆಗೆ 5 ಮಿನಿಟ್ಸ್ ಇದೆ. ಬೇಗನೆ ಎದ್ದು ಫುಲ್ಲು ರಾತ್ರಿನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಮತ್ತು ಕೌಶಿ 4:15ಗೆ ಎದ್ದೇಳ್ತಾನೆ. ಅವನಿಗೆ ಹೇಳಿದ್ದೆ, ನೀನು ಎದ್ದಾಗಲೇ ನನಗೆ ಹೇಳು ಅಂತೇಳಿ. ಆಯಿತು ಅಂತ ಹೇಳ್ದ. ಆಮೇಲೆ ನನಗೂ ಅವ್ನು ಎದ್ದ ತಕ್ಷಣವೇ ಎಚ್ಚರನೂ ಆಗೋಯ್ತು, ಮತ್ತು ನನಗೆ ನಿದ್ದೆನೂ ಕೂಡ ಬಂದಿಲ್ಲ. ಅದಕ್ಕೆ ರಾತ್ರಿಯೇ ನನಗೆ ಬಟ್ಟೆ ಯಾವುದೆಲ್ಲ ಬೇಕು, ಏನೆಲ್ಲ ಊರಿಗೆಲ್ಲ ಎತ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಹಾಗೆ ಬೆಳಿಗ್ಗೆಗೆ ಮೋಹನ್ ಮಾಮನಿಗೆ ಮುದ್ದೆ ಮತ್ತು ರೈಸು ಎಲ್ಲ ಮಾಡಿಟ್ಟಿದ್ದೀನಿ. ಏಕೆಂದರೆ ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ರೈಸ್ ಮಾಡಿ ಇಟ್ಬಿಟ್ರೆ ತಿನ್ಕೋತಾರೆ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ. ಕೌಶಿಗೆ ಹೋಟೆಲಲ್ಲಿ ತೊಗೊಂಡು ಏನಾದರೂ ತಿನ್ಕೊ ಅಂತ ಹೇಳಿದೆ. ಸರಿ ಆಯಿತು ಅಂದ. ಆಮೇಲೆ ಅವ್ನಿಗೆ ಹೇಳಿದೆ, ಎದ್ದ ತಕ್ಷಣವೇ ಗೀಝರೆಲ್ಲ ಆನ್ ಮಾಡಿಬಿಡು ಅಂಥೇಳಿ. ಅವನು ಆನ್ ಮಾಡಿದ್ದ. ಹಾಗೆ ಇಷ್ಟೆಲ್ಲ ಅಡುಗೆ ಮಾಡಿ ಹಾಗೆ ಪಪಾಯ ಏನಿದೆ ಅದನ್ನು ಕೂಡ ಒಂದು ಪಪಾಯನ ಕಟ್ ಮಾಡಿ ಇಟ್ಟೆ. ಯಾಕೆಂದರೆ ಫುಲ್ಲು ಹಾಳಾಗ್ತಾ ಬರ್ತಾಯಿತ್ತು, ಅದಕ್ಕೆ ಕಟ್ ಮಾಡಿ ಇಟ್ಬಿಟ್ರೆ ಇವರು ತಿಂತಾರೆ ಅಂದ್ಬಿಟ್ಟು
ಕಟ್ ಮಾಡಿದೆ. ಹಾಗೆ ನಾನು ಬಾಕ್ಸಿಗೆ ಆ್ಯಪಲ್ನ ಕಟ್ ಮಾಡಿ ತೊಗೊಂಡೋಗ್ಬೇಕು ಅಂತೇಳಿ ಎಲ್ಲ ತೊಳೆದ್ಬಿಟ್ಟಿಟ್ಟೆ. ಆದರೆ ಮರ್ತೋಗ್ಬಿಡ್ತು ಹೋಗ್ಬೇಕಾದ್ರೆ. ಇವಾಗ ಸ್ನಾನ ಏನೂ ಮಾಡಿಲ್ಲ, ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ನೀರಿರಲಿ ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೀರೇನಾದರೂ ಬೇಕು ಅನಿಸಿದ್ರೆ ಅಥವಾ ಕುಡಿದ್ರೆ, ನಾನು ಕುಡಿಯಲ್ಲ ಆ್ಯಕ್ಚುಲಿ, ಆದರೆ ಇರಲಿ ಅಂಥೇಳಿ ಸ್ವಲ್ಪ ಚಿಕ್ಕ ಬಾಟಲಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ರೆಡಿಯಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾದೆ. ಊಟ ಏನೂ ಮಾಡಿಲ್ಲ, ಅಂದರೆ ಬೆಳಿಗ್ಗೆ ತಿಂಡಿ ಅನ್ನ ಮುದ್ದೆ ಮಾಡಿಟ್ಟಿದ್ದೆ, ಆದರೆ ತಿನ್ಬೋದಿತ್ತು, ಆದರೆ ಅಷ್ಟು ಬೆಳಿಗ್ಗೆ 6 ಗಂಟೆಗೆಲ್ಲ ತಿನ್ನೋಕ್ಕಾಗಲ್ಲ. ಆಮೇಲೆ ಮೋಹನ್ ಮಾಮನ್ಗೆ ಹೇಳ್ದೆ ಅವನನ್ನು ತೊಗೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬನ್ನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ನೋಡಿ ನಮ್ಮ ಸುಂದ್ರಿ ಬೆಳಗಿನ ಜಾವ 6 ಗಂಟೆಯಲ್ಲಿ ನೋಡಿ ಅಲ್ಲೆಲ್ಲ ಫುಲ್ಲು ಚರಂಡಿಲೆಲ್ಲ ಅಲ್ಲಿ ಹಿಡಿಯೋಕ್ಕೆ ಹೋಗಿರೋದು. ಅಲ್ಲಿ ಅಂದರೆ ಪಲ್ಲಿ ಅದನ್ನೇ ಹಿಡಿಯೋಕ್ಕೆ ಹೋಗಿರೋದು. ನಾನು ಕರಿತಾ ಇದ್ದೀನಿ, ನಾನು ಕರೆದ್ರೆ ಏನು ಮಾಡೋದು ಅಂದರೆ ಫುಲ್ಲು ಸೌಂಡ್ ಮಾಡೋದು, ವೈ ವೈ ಅಂತ. ಆಮೇಲೆ ಆ ಕಡೆಗೆಲ್ಲ ಓಡ್ಬಿಡ್ತು. ಅಂದರೆ ಬೆಳಗಿನ ಜಾವ ನೋಡಿ 5 ಗಂಟೆಗೆಲ್ಲ ಜನ ಓಡಾಡ್ತಾ ಇರ್ತಾರೆ. ಯಾಕೆಂದರೆ ನಾನು ಎದ್ದ ತಕ್ಷಣವೇ ಡೋರೆಲ್ಲ ಓಪನ್ ಮಾಡಿ ನೋಡಿದೆ, ಯಾಕೆಂದರೆ ಸ್ನೋ ಎಲ್ಲ ಬೀಳ್ತಾ ಇದೆಯಲ್ಲ, ಅದಕ್ಕೆ ಬೀಳ್ತಾ ಇದೆಯಾ, ಯಾವ ಥರ ಇದೆ ವೆದರು ಏನು ಅಂತ ಇಲ್ಲಿ ನೋಡುವಾಗ ಜನಗಳು ಆ ಟೈಮಲ್ಲೇ ಓಡಾಡ್ತಾ ಇರ್ತಾರೆ. ನಾವು ಚಳಿಗೆ ಮುದ್ರಕೊಂಡು ಮಲಗಿರ್ತೀವಿ 6:30 7 ಗಂಟೆ ತನಕ ಅಷ್ಟೇ. ಕೆಲ್ಸಕ್ಕೆ ಹೋಗೋರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗ್ತಾ ಇರ್ತಾರೆ. ಆಮೇಲೆ ಸರಿ ಆಯಿತು ಅಂಥೇಳಿ ಮೋಹನ್ ಮಾಮ ನನ್ನನ್ನು ಕರ್ಕೊಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. 6 ಗಂಟೆ ನಾನು ಬಸ್ ಹತ್ತಿದಾಗ. ಆಮೇಲೆ ನಾನು ಬಸ್ಸಲ್ಲಿ ಹೊರಟೆ. ನನಗೆ ಒಂದು ಬಸ್ಸು ಇಳಿದ ತಕ್ಷಣವೇ ಇನ್ನೊಂದು ಬಸ್ಸು ಸಿಗ್ತಾಯಿತ್ತು. ಅಂದರೆ ಬೇರೆ ದಿನ ಬೇರೆ ದಿನ ಅನ್ನೋದಕ್ಕಿಂತ ಮಧ್ಯಾಹ್ನ ಟೈಮಲ್ಲಿ ಹೋಗುವಾಗ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಜನಗಳು ಓಡಾಡ್ತಾ ಇರ್ತಾರೆ, ಅದು ಸ್ವಲ್ಪ ಬಸ್ಗಳು ಸಿಗೋದು ಕಷ್ಟ. ಆದರೆ ಬೆಳಗಿನ ಜಾವ ನೀವು ಈ ಥರ ವೆದರಲ್ಲಿ ಹೋಗ್ತಾ ಇದ್ದರೆ ನಮಗೆ ಟ್ರಾವೆಲಿಂಗ್ ಮಾಡಿರೋದೇ ಗೊತ್ತಾಗಲ್ಲ, ಅಷ್ಟು ಒಂಥರ ಸಮಾಧಾನವಾಗಿ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು. ರೋಡ್ಗಳು ಅಷ್ಟೇ ನೋಡಿ, ಇವಾಗ ಯಾವುದೇ ಗಾಡಿಗಳ ಪಿರಿ ಒಂಥರ ಕಿರಿಕಿರಿ ಅಂತ ಹೇಳ್ತೀವಿ ನೋಡಿ. ಸೊ ಅಂದರೆ ಬಸ್ಸಲ್ಲಿ ಹೋಗ್ತಾಯಿದ್ರು ಅಷ್ಟೇ ಒಂಥರ ಸೌಂಡ್ಗಳು ಗಾಡಿಗಳದ್ದೇ. ಅಂದರೆ ಬಸ್ಸಲ್ಲಿ ಹೋಗ್ತಿರು ಒಂದು ಸರಿ ತಲೆನೋವೆಲ್ಲ ಬಂದುಬಿಡುತ್ತೆ, ಆ ಥರ ಎಲ್ಲ ಇರುತ್ತೆ. ಬೆಳಗಿನ ಜಾವ ಆ ಥರ ಎಲ್ಲ ಇರೋದಿಲ್ಲ, ಯಾಕೆಂದರೆ ಅಷ್ಟು ಜನಗಳು ಓಡಾಡೋದು ಕಡಿಮೆ ಇರುತ್ತೆ. 6 ಗಂಟೆ ಮೇಲೆ ನೋಡಬೇಕು, ಮತ್ತು ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಒಳಗಡೆ ಆದರೆ ಅಷ್ಟೊಂದೇನು ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗೋದಿಲ್ಲ. ಆಮೇಲೆ ಒಂಥರ ಕೂಲಾಗಿತ್ತು ವೆದರು. ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಆ ಥರ ಇತ್ತು ವೆದರು. ಆಮೇಲೆ ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂದರೆ ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಊರಲ್ಲಿ ನಮ್ಮ ಮಾವ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಅತ್ತೆ ಗಂಡ, ಅಂದರೆ ನಮ್ಮಪ್ಪ ಮತ್ತು ನಮ್ಮ ಅತ್ತೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು, ಅವರು ನನಗೆ ಅತ್ತೆ ಆಗ್ತಾರೆ. ಅತ್ತೆ ಮತ್ತು ಅವರ ಹಸ್ಬೆಂಡ್ ಬಂದು ಮಾವ ಆಗ್ತಾರೆ. ಅವರು ತೀರೋಗಿದ್ರು, ಅದಕ್ಕೆ ನಾನು ಊರಿಗೆ ಹೊರಟಿದ್ದೀನಿ. ನನಗೆ ಬುಧವಾರ ಸಂಜೆ ವಾಕ್ ಮಾಡುವಾಗ ಫೋನ್ ಬಂತು ಈ ಥರ ಆಗಿದೆ ಅಂತೇಳಿ. ನಾನು ಈಗ 1 ತಿಂಗಳಿಂದೆ, ಅಂದರೆ ದೀಪಾವಳಿ ಹಬ್ಬ ಟೈಮಲ್ಲಿ ಹೋದಾಗ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೆ. ಅಂದರೆ ನನಗೆ ಗೊತ್ತಿಲ್ಲ, ಹುಷಾರಿಲ್ಲ ಅವರಿಗೆ, ಈ ಥರ ಎಲ್ಲ ಆಗಿದೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ದುರ್ಗಮ್ಮನಿಗೆ ಒಂದು ನಾಟಿ ಕೋಳಿ ಎಲ್ಲ ಕುಯ್ಕೊಂಡು ಬಂದಿದ್ವಲ್ಲ, ಅದನ್ನು ಸಾಂಬಾರನ್ನ ತೊಗೊಂಡೋಗಿ ಅವರಿಗೆ ಕೊಡೋಕ್ಕೆ ಅಂತೇಳಿ ಹೋಗ್ತಾಯಿದ್ರು. ಅದಕ್ಕೆ ನಾನು ಕೇಳಿದೆ, ಏನು ನೀನು ಒಂದು ನಾಟಿ ಕೋಳಿ ಕೂದ್ಬಿಟ್ಟು ಅವ್ರಿಗೆ ಇವ್ರಿಗೆಲ್ಲ 2 ಪೀಸ್ ಹಾಕಿ ಕೊಡ್ತಿದ್ಯಲ್ಲ ಅಂತ ಅಮ್ಮನಿಗೆ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಈ ಥರ ಅಂದರೆ ಅವ್ರನ್ನ ತಿಮ್ಮಯ್ಯ ಅಂತ ಹೇಳಿ ಕರೆಯೋದು. ಅಂದರೆ ನನಗೆ ಮಾವ ಆಗಬೇಕು, ಆದರೆ ಎಲ್ಲರೂ ಊರ ಕಡೆ ತಾತನ ಅಯ್ಯ ಅಂತ ಕರಿತಾ ಇರ್ತಾರೆ, ಅದರಿಂದ ಅವ್ರನ್ನ ತಿಮ್ಮಯ್ಯ ಅಂತ ಕರೆಯೋದಲ್ವ. ತಿಮ್ಮಯ್ಯ ಅಂತ ಕರಿತಾ ಇದ್ರಲ್ಲ, ಅದಕ್ಕೆ ನಾನು ಏನಾಗಿದೆ ತಿಮ್ಮಯ್ಯನಿಗೆ ಅಂತ ಅಂದಿದ್ದಕ್ಕೆ ಈ ಥರ 2 ತಿಂಗಳ ಹಿಂದೆನೇ ಅವರು ಫುಲ್ಲು ಹುಷಾರಿಲ್ಲದೆ ಸತ್ತೋಗ್ತಾರೆ ಅಂತಲೇ ಅಂದ್ಕೊಂಡಿದ್ರು. ಇವಾಗ ಏನೂ ಇಲ್ಲ, ಚೆನ್ನಾಗಿದ್ದಾರೆ, ಆದರೂ ಅಷ್ಟೇ ಅಂತ ಇದ್ರಲ್ಲ. ಅದಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಸಂಜೆ ಒಳಗಡೆ ಅಂದರೆ 6 ಗಂಟೆ ಮೇಲೆ ಹೋಗಿ ಅವ್ರಿಗೆ ಮಾತಾಡಿಸ್ಕೊಂಡು ಕೈಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಕಾಲನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೆ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ಚೆನ್ನಾಗೇ ಇದ್ದರು. ನಾನು ಏನಾದರೂ ನಾಟಿ ಕೋಳಿ ಸಾರು ಬಗ್ಗೆ ಏನಾದರೂ ಮಾತಾಡಿಲ್ಲ ಅಂದಿದ್ರೆ ಆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ, ಮತ್ತು ಅವ್ರನ್ನ ನಾನು ನೋಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆ ಟಾಪಿಕ್ ಬಂದಿದ್ದಕ್ಕೆ ನಾನು ಆ ವಿಷಯ ಮಾತಾಡಿದ್ದಕ್ಕೆ ನನಗೆ ಈ ಥರ ವಿಷಯ ಆಗಿದೆ ಅಂತ ಗೊತ್ತಿದೆ ಅಂತೇಳಿ. ಅದಕ್ಕೆ ಅವರು ಇನ್ನೂ 1 ತಿಂಗಳು ಆಗಿಲ್ಲ ನೋಡಿ ಅವ್ರನ್ನ ನೋಡ್ಕೊಂಡು ಅಷ್ಟು ಬೇಗ ಹೋಗಿದ್ದಾರೆ. ಇದು ಆಲ್ರೆಡಿ ಊರಿಗೆ ಬಂದಮೇಲೆ ನಾನು ಆ ಕಾರ್ಯ ಎಲ್ಲ ಮುಗಿದು, ಇದು ಬಂದು ಸಂಜೆ ಮೇಲೆ ವಿಡಿಯೋ ಮಾಡಿರುವಂಥದ್ದು. ಇವ್ರು ಬಂದು ನಮ್ಮ
ಚಿಕ್ಕಮ್ಮ ಅವ್ರು ಬಂದು ನಮ್ಮಮ್ಮ ಗೊತ್ತು. ಇವರಿಬ್ಬರು ಅಕ್ಕ ತಂಗಿರು, ಅಂದರೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು. ನಮ್ಮಮ್ಮನ ಹೆಸರು ದೇವಿನೇ, ಇವ್ರ ಹೆಸರು ದೇವಿನೇ. ನಮ್ಮಮ್ಮನ ದೊಡ್ಡ ದೇವಿ ಅಂದರೆ ದೊಡ್ಡ ದೇವಮ್ಮ ಅಂತ ಕರೆಯೋದು, ಇವ್ರದ್ದು ಚಿಕ್ಕ ದೇವಮ್ಮ ಅಂತ ಕರೆಯೋದು. ಅಂದರೆ ಇಬ್ಬರ ಹೆಸರು ದೇವಮ್ಮ ಅಂತಾನೆ. ಅದೇ ದೊಡ್ಡ ದೇವಿ ಚಿಕ್ಕ ದೇವಿ. ಈಗ ನಮ್ಮಮ್ಮನ ರಿಲೇಷನ್ಗೆ ಅವ್ರಿಗೆ ಏನಾದ್ರು ಗೊತ್ತಾಗಬೇಕು ಅಂದರೆ ಯಾರ ಮಗಳು ಅಂತ ನನ್ನನ್ನು ಕೇಳಿದ್ರೆ ಆವಾಗ ನಾನು ಏನಂತ ಹೇಳ್ತೀನಿ ಗೊತ್ತಾ, ದೊಡ್ಡ ದೇವಿ ಮಗಳು ಅಂತ ಹೇಳೋದು. ಅಂದರೆ ಆವಾಗ ಅರ್ಥ ಆಗುತ್ತೆ. ಇವರು ಅವ್ರ ತಂಗಿನೇ ನೋಡಿ, ಇಬ್ರಿಗೂ ಒಂದೇ ಸ್ಟ್ರೀಟ್ ಇದ್ದಾರೆ. ನಾನು ಹೇಳೋದು ನಿಮಗೆಲ್ಲ ಅವಾಗೇನು ಹೆಸ್ರುಗಳಿಲ್ವಾ ಅಂತ. ಆವಾಗ ನಮ್ಮಮ್ಮ ಹೇಳೋದು ಆವಾಗೆಲ್ಲ ದೇವಮ್ಮ, ನಿಂಗಮ್ಮ, ನಂಜಮ್ಮ, ಬರೀ ಅಮ್ಮ ಅಮ್ಮ ಅಂತ ಬರ್ತಾಯಿತ್ತು ನೋಡಿ, ಪುಟ್ಟಮ್ಮ, ಈ ಥರ ಹೆಸರುಗಳೇ ಹೆಚ್ಚಾಗಿ ಇಡ್ತಾ ಇದ್ದಿದ್ದಲ್ವ. ಅದಕ್ಕೆ ಇವಳಿಗೂ ದೇವಮ್ಮ ಅಂತ ಹೆಸರಿಟ್ಟಿದ್ದೀವಲ್ಲ, ಅದಕ್ಕೆ ಇವಳಿಗೂ ಕೂಡ ದೇವಮ್ಮ ಅಂತಲೇ ಹೆಸರಿಡೋಣ ಅಂದ್ಬಿಟ್ಟು ಹೆಸರಿಟ್ಟಿರುವಂಥದ್ದು. ಆ ಥರ ಇತ್ತು ಅವತ್ತೊಂದು ವೀಡಿಯೋ. ಮಧ್ಯಾಹ್ನ ಎಲ್ಲ ವೀಡಿಯೋ ಏನು ಮಾಡಿಲ್ಲ, ಆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಬಂದಿರು, ಅಂದರೆ ನಮ್ಮ ಅಕ್ಕಂದಿರು ಎಲ್ಲರೂ ವೀಡಿಯೋ ಮಾಡಿಲ್ಲ. ಆಮೇಲೆ ಎಲ್ಲರೂ ಮಧ್ಯಾಹ್ನನೇ ಹೊರಟೋದ್ರು. ನಾನು ಮಾತ್ರ ಮತ್ತೆ ಬೆಳಿಗ್ಗೆನೇ ಬಂದಿದ್ದೀನಿ. ಮತ್ತೆ ಇವಾಗ ಹೋದರೆ ಮತ್ತೆ ಟ್ರಾವೆಲಿಂಗು ತಲೆನೋವು ಎಲ್ಲ ಬರುತ್ತೆ ಅಂದ್ಬಿಟ್ಟು ನಾನು ನಾಳೆ ಹೋಗೋಣ ಅಂತೇಳಿ ಉಳ್ಕೊಂಡೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.